IPL 2025 ನಲ್ಲಿ RCB ಟೀಮ್ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗುತ್ತಾ? ಸೊ ನನ್ನ ಕ್ರಿಕೆಟ್ ನಾಲೆಜ್ ನ ಪ್ರಕಾರ RCB ಟೀಮ್ 100% ಪ್ಲೇ ಆಫ್ ಗೆ ಕ್ವಾಲಿಫೈ ಆಗುತ್ತೆ. ಆದ್ರೆ RCB ಟೀಮ್ ಕೆಲವೊಂದು ಬೋಲ್ಡ್ ನಿರ್ಧಾರವನ್ನು ತಗೋಬೇಕಾಗುತ್ತೆ ಈ ಎರಡು ಪ್ಲೇಯರ್ಸ್ ಮೇಲೆ. ಅದು ಯಾವ ಪ್ಲೇಯರ್ಸ್ ಮತ್ತು RCB ಯ ಪ್ಲೇಯಿಂಗ್ 11 ಅಲ್ಲಿ ಈ ಇಬ್ರು ಫೈರ್ ಆದ್ರೆ ಶೋರ್ಲಿ 100% RCB ಟೀಮ್ ಪ್ಲೇ ಆಫ್ ಗೆ ಟಿಕೆಟ್ ಕನ್ಫರ್ಮ್ ಗುರು. ಇದ್ರ ಬಗ್ಗೆ ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ RCB ಫ್ಯಾನ್ಸ್ ವಿಡಿಯೋನ ಬೇಗ ಲೈಕ್ ಮಾಡಿ 10K ಲೈಕ್ಸ್ ನ ಕಂಪ್ಲೀಟ್ ಮಾಡಿ ಗುರು ಈ ಒಂದು ಸ್ಪೆಷಲ್ ವಿಡಿಯೋಗೆ. ಸೊ ಅದೇ ರೀತಿಯಾಗಿ ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಪ್ರತಿಯೊಬ್ಬ RCB ಫ್ಯಾನ್ಸ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಇದೇ ರೀತಿಯಾಗಿ RCB ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ನ ಶೇರ್ ಮಾಡ್ತಾ ಇರ್ತೀನಿ. ಫಸ್ಟ್ ಇಲ್ಲಿ RCB ಟೀಮ್ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದ್ದಾವೆ. ಏನಪ್ಪಾ ಅಂದ್ರೆ ನಿನ್ನೆ RCB ಟೀಮ್ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಜಾಕೋಬ್ ಬೆತೆಲೋ 40 ರನ್ಸ್ ಸ್ಕೋರ್ ಮಾಡಿದರೆ ಮತ್ತು ಲಿಯಮ್ ಲಿವಿಂಗ್ಸ್ಟನ್ 30 ರನ್ಸ್ ಸ್ಕೋರ್ ಮಾಡಿದರೆ. ಇದರಲ್ಲಿ ವೆರಿ ಇಂಪಾರ್ಟೆಂಟ್ RCB ಯ ಸ್ವಿಂಗ್ ಕಿಂಗ್ ಭುವನೇಶ್ವರ್ ಕುಮಾರ್ ಅವರು 4 ಓವರ್ಗೆ 24 ರನ್ಸ್ ಕೊಟ್ಟು ಬರೋಬ್ಬರಿ 3 ವಿಕೆಟ್ ನ ತೆಗೆದಿದ್ದಾರೆ. ಇದು RCB ಟೀಮ್ ನಿನ್ನೆ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಇನ್ಫಾರ್ಮೇಶನ್ ಮತ್ತು ರಜಾತ್ ಪಾಟಿದಾರ್ 56 ರನ್ಸ್ ಸ್ಕೋರ್ ಮಾಡಿದರೆ ಮತ್ತು ರಸಿಕ್ದಾರ್ ಸಲಾಮು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ವಿತ್ ಬಾಲ್ ದಿಂದ. ಇದು ಕಂಪ್ಲೀಟ್ ಆಗಿ RCB ಪ್ರಾಕ್ಟೀಸ್ ಮ್ಯಾಚ್ ಇನ್ಫಾರ್ಮೇಶನ್. ಆದ್ರೆ ಕೆಲವೊಬ್ರು ಯೂಟ್ಯೂಬರ್ ನಿನ್ನೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ವಿರಾಟ್ ಕೊಹ್ಲಿ ಅವರು ಭರ್ಜರಿ ಶತಕವನ್ನು ಬಾರಿಸಿದ್ದಾರೆ ಅಂತೇಳಿ ವಿಡಿಯೋ ಮಾಡಿದರೆ ಅದು ಮಾತ್ರ ಕಂಪ್ಲೀಟ್ಲಿ ಫೇಕ್ ವಿಡಿಯೋ. ಯಾಕೆಂದ್ರೆ ನಿನ್ನೆ RCB ಯ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಪಾರ್ಟಿಸಿಪೇಷನ್ ಮಾಡಿಲ್ಲ. ನೆಕ್ಸ್ಟ್ ಅಪ್ಡೇಟ್ RCB ಟೀಮ್ ನಿನ್ನೆ ಮಧ್ಯಾಹ್ನ ಕಲ್ಕತ್ತಾಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಮೆಗಾ ಬ್ಲಾಕ್ ಬಸ್ಟರ್ ಮ್ಯಾಚ್ ಅಗೇನೆಸ್ಟ್ KKR ವಿರುದ್ಧ. ಸೊ ಕಾಂಟ್ ವೇಟ್ ಈ ಒಂದು ಮ್ಯಾಚ್ ಗೋಸ್ಕರ ಸಾಕಷ್ಟು IPL ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಸೊ IPL ಫ್ಯಾನ್ಸ್ ನೀವೇನಂತರ ಈ ಒಂದು ಮ್ಯಾಚ್ ಅಲ್ಲಿ ಯಾವ ಟೀಮ್ ಗೆಲ್ಲುತ್ತೆ? ಪ್ರತಿಯೊಬ್ಬ IPL ಫ್ಯಾನ್ಸ್ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ನಾವಿಲ್ಲಿ IPL 2025 ಅಲ್ಲಿ RCB ಟೀಮ್ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗುತ್ತಾ ಅಥವಾ ಇಲ್ಲ ಅಂತ ಡಿಸ್ಕಸ್ ಮಾಡೋಣ. ಸೊ ಸ್ಕ್ವಾಡ್ ಬಗ್ಗೆ ನೋಡ್ಬೇಕಾದ್ರೆ ಸ್ಕ್ವಾಡ್ ಮಾತ್ರ ಕಂಪ್ಲೀಟ್ಲಿ ಫೈನ್ ಆಗಿದೆ. ನನ್ನ ವ್ಯೂನ ಪ್ರಕಾರ RCB ಟೀಮ್ ಆಕ್ಷನ್ ಹಿಸ್ಟ್ರಿಯಲ್ಲಿ ಅಂದ್ರೆ IPL ಆಕ್ಷನ್ ಹಿಸ್ಟ್ರಿಯಲ್ಲಿ ದ ಬೆಸ್ಟ್ ಆಕ್ಷನ್ RCB ಮಾಡಿದೆ. ಸೊ RCB ಯ ಪ್ಲೇಯಿಂಗ್ 11 ಅಲ್ಲಿ 4, 5, 6, 7, 8 ಇದೆಲ್ಲ ಏನು ಪವರ್ ಹೌಸ್ ಗುರು. 4ರಲ್ಲಿ RCB ಯ ಕ್ಯಾಪ್ಟನ್ ರಜಾತ್ ಪಾಟಿದಾರ್, 5ರಲ್ಲಿ ಲಿಯಮ್ ಲಿವಿಂಗ್ಸ್ಟನ್, 6ರಲ್ಲಿ ಜಿತೇಶ್ ಶರ್ಮಾ, 7ರಲ್ಲಿ ಟಿಮ್ ಡೇವಿಡ್, 8ರಲ್ಲಿ ಕೃಣಾಲ್ ಪಾಂಡ್ಯ. ಇಂತ ಒಂದು ಫೈರ್ ಪವರ್ ಇದೆ. ಶೋರ್ಲಿ ಪೇಸ್ ಬರ್ಲಿ ಮತ್ತು ಸ್ಪಿನ್ ಬರ್ಲಿ ಫಿನಿಶ್ ಮಾಡೋದು ಗ್ಯಾರಂಟಿ. ಇನ್ನು RCB ಯ ಓಪನರ್ ಪಿಲ್ ಸಾಲ್ಟ್ ದಂಡಯಾತ್ರೆ ಮಾಡೋದು ಗ್ಯಾರಂಟಿ ಮತ್ತು ವಿರಾಟ್ ಕೊಹ್ಲಿ ಅವರು ಡಿಸ್ಟ್ರಕ್ಟಿವ್ ಬ್ಯಾಟಿಂಗ್ ಮಾಡೋದು ಕನ್ಫರ್ಮ್. ಕೆಲವೊಬ್ರು ಫ್ಯಾನ್ಸ್ ಮತ್ತು ಕ್ರಿಕೆಟ್ ಎಕ್ಸ್ಪರ್ಟ್ ವಿರಾಟ್ ಆ ಒಂದು ಸ್ಟ್ರೈಕ್ ರೇಟ್ ಬಗ್ಗೆ ಮಾತಾಡ್ತಾರೆ. ಆದ್ರೆ ಈ ವರ್ಷ IPL 2025 ಅಲ್ಲಿ ವಿರಾಟ್ ಅದಕ್ಕೆ ಅವಕಾಶ ಮಾಡಿ ಕೊಡಲ್ಲ. ಯಾಕೆ ಅಂದ್ರೆ RCB ಅಲ್ಲಿ ಈ ವರ್ಷ ಡೆಪ್ತ್ ಬ್ಯಾಟಿಂಗ್ ಇದೆ. ಶೋರ್ಲಿ ಪವರ್ ಪ್ಲೇ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಪವರ್ ಪ್ಯಾಕ್ ಪರ್ಫಾರ್ಮೆನ್ಸ್ ಕೊಡೋದು 100% ಗ್ಯಾರಂಟಿ. ಇದು ಮಾತ್ರ ಬರೆದಿಟ್ಟುಕೊಳ್ಳಿ ಗುರು. ಸೊ ನೆಕ್ಸ್ಟ್ ನಾವು ಇಲ್ಲಿ ಬಾಲಿಂಗ್ ಬಗ್ಗೆ ಹೇಳ್ಬೇಕಾದ್ರೆ ಸ್ವಿಂಗ್ ಕಿಂಗ್ ಭುವನೇಶ್ವರ್ ಕುಮಾರ್ ಇದ್ದಾರೆ ಮತ್ತು ಜಾಶ್ ಹೆಜಲ್ವುಡ್ ಇದ್ದಾರೆ. ಅದೇ ರೀತಿಯಾಗಿ ಯಶ್ ದಯಾಲ್ ಇದ್ದಾರೆ. ಇಂತ ಒಂದು ಪವರ್ ಪ್ಯಾಕ್ ಲೈನಪ್ ಇಂದ ಯಾಕೆ IPL 2025 ಅಲ್ಲಿ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗಲ್ವಾ? ಶೋರ್ಲಿ 100% IPL 2025 ಅಲ್ಲಿ RCB ಟೀಮ್ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗೋದು 100% ಗ್ಯಾರಂಟಿ. ಆದ್ರೆ RCB ಟೀಮ್ ಕೆಲವೊಂದು ಬೋಲ್ಡ್ ನಿರ್ಧಾರವನ್ನು ತಗೋಬೇಕಾಗುತ್ತೆ. ಎಸ್ಪೆಷಲಿ ನಂಬರ್ 3 ಅಲ್ಲಿ ಅಲ್ಲಿ ಮಾತ್ರ ಪಡಿಕಲ್ ಬರೋದು ಗ್ಯಾರಂಟಿ. ಆದ್ರೆ ಪಡಿಕಲ್ ಬಗ್ಗೆ ಕೆಲವೊಬ್ರು RCB ಫ್ಯಾನ್ಸ್ ಕಮೆಂಟ್ ಮಾಡ್ತಿದ್ರೆ. ಸೊ ಪಡಿಕಲ್ ಬೇಡ ಗುರು, ಅವರು ಸ್ಲೋ ಆಗಿ ಆಡ್ತಾರೆ. ನಾವು RR ಪರ ಆಡಬೇಕಾದ್ರೆ ನಾವು ನೋಡಿದೀವಿ, ಅವ್ರನ್ನ ಬೇಡ ಅಂತ ಹೇಳ್ತಾ ಇದಾರೆ. ಆದ್ರೆ ಪಡಿಕಲ್ ಮತ್ತೆ RCB ಗೆ ಬ್ಯಾಕ್ ಆಗಿದ್ದಾರೆ. ಶೋರ್ಲಿ ಅವರ ಫಾರ್ಚೂನ್ಸ್ ಚೇಂಜ್ ಆಗುವಂತಹ ಚಾನ್ಸ್ ಇರುತ್ತೆ. ಆದ್ರೆ ಪಡಿಕಲ್ ಸ್ಟಾರ್ಟಿಂಗ್ ಒಂದು 3 ರಿಂದ 4 ಮ್ಯಾಚ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲಪ್ಪ ಅಂದ್ರೆ ಸ್ಟ್ರೈಟ್ ಅವೇ ಅವರನ್ನ ತೆಗೆದು ಅವರ ಪ್ಲೇಸ್ ಗೆ ಸ್ವಸ್ತಿಕ್ ಚಿಕ್ಕರ್ ಅವ್ರನ್ನ ಆಡಿಸಿ ಅಂತೇಳಿ RCB ಮ್ಯಾನೇಜ್ಮೆಂಟ್ ಗೆ ರಿಕ್ವೆಸ್ಟ್ ಮಾಡ್ತಿದ್ದೇನೆ. ಯಾಕೆಂದ್ರೆ ಸ್ವಸ್ತಿಕ್ ಚಿಕ್ಕರ ಆ ಒಂದು ಟ್ಯಾಲೆಂಟ್ ಇದೆ, ಪವರ್ ಹಿಟ್ಟಿಂಗ್ ಮಾತ್ರ. ಆ ಒಂದು ರೀಸನ್ ಮೇಲೆ ನಂಬರ್ 3 ಅಲ್ಲಿ ಇಫ್ ಸಪೋಸ್ ಪಡಿಕಲ್ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲಪ್ಪ ಅಂದ್ರೆ ಅವರ ಪ್ಲೇಸ್ ಗೆ ಸ್ವಸ್ತಿಕ್ ಚಿಕ್ಕರ್ ಅವರಿಗೆ ಚಾನ್ಸ್ ಕೊಡಿ ಅಂತೇಳಿ ಕೇಳ್ತಾ ಇದ್ದೀನಿ. ನೆಕ್ಸ್ಟ್ ಲಿಯಮ್ ಲಿವಿಂಗ್ಸ್ಟನ್, ಇವರ ಮೇಲೆ ನನಗೆ ನಂಬಿಕೆ ಇಲ್ಲ ಗುರು. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಇವರ ಮೇಲೆ ನನಗೆ ನಂಬಿಕೆ ಇಲ್ಲ. ಇಫ್ ಸಪೋಸ್ ಇವರೇನಾದ್ರು ಈ IPL 2025 ಅಲ್ಲಿ ಪರ್ಫಾರ್ಮೆನ್ಸ್ ಕೊಟ್ರೆ ಅದೊಂದು ಮ್ಯಾಜಿಕ್ ಮತ್ತು ಮಿರಕಲ್. ಸೊ ಹೋಪ್ ಮಾಡ್ತೀನಿ ಲಿಯಮ್ ಲಿವಿಂಗ್ಸ್ಟನ್ ಪರ್ಫಾರ್ಮೆನ್ಸ್ ಕೊಡ್ಲಿ ಅಂತೇಳಿ. ಇಫ್ ಸಪೋಸ್ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲಪ್ಪ ಅಂದ್ರೆ ಸ್ಟ್ರೈಟ್ ಅವೇ ಇವರನ್ನ ತೆಗೆದು ಇವರ ಪ್ಲೇಸ್ ಗೆ ನಮ್ಮ ಕನ್ನಡಿಗ ಮತ್ತು ಸಿಂಧನೂರ್ನ ಹುಡುಗ ಮನೋಜ್ ಬಾಂಡಿಗೆ ಚಾನ್ಸ್ ಕೊಡಿ ಅಂತೇಳಿ RCB ಮ್ಯಾನೇಜ್ಮೆಂಟ್ ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ KKR ನಲ್ಲಿ ರಿಂಕು ಸಿಂಗ್ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೋ ಅದೇ ರೀತಿಯಾಗಿ RCB ಅಲ್ಲಿ ಮತ್ತೊಂದು ರಿಂಕು ಸಿಂಗ್, ಅದು ಮನೋಜ್ ಬಾಂಡಿಗೆ ಅವರು
ಟ್ಯಾಲೆಂಟ್ ಮಾತ್ರ ಸಖತ್ ಟ್ಯಾಲೆಂಟ್ ಇದೆ, ಫೈರ್ ಪವರ್ ಮಾತ್ರ ಆ ಒಂದು 6 ಹೊಡೆಯುವಂತಹ ಎಬಿಲಿಟಿ ಇದೆ. ಅದು ಡೊಮೆಸ್ಟಿಕಲಿ ಸೂಪರ್ಬ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಸೊ ಹೋಪ್ RCB ಮ್ಯಾನೇಜ್ಮೆಂಟ್ ಈ ವರ್ಷ ಮನೋಜ್ ಬಾಂಡಿಗೆ ಅವರಿಗೆ ಚಾನ್ಸ್ ಕೊಡ್ಲಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತಿದ್ದೇನೆ. ಸೊ RCB ಫ್ಯಾನ್ಸ್ ನೀವೇನಂತೀರಾ, ಮನೋಜ್ ಬಾಂಡಿಗೆ ಅವರಿಗೆ ಈ ವರ್ಷ ಚಾನ್ಸ್ ಕೊಡಬೇಕಾ ಅಥವಾ ಬೇಡ? ಪ್ರತಿಯೊಬ್ಬ RCB ಫ್ಯಾನ್ಸ್ ತಪ್ಪದೆ ಕಮೆಂಟ್ ಮಾಡಿ. ಸೊ ನಂಬರ್ 5 ಅಥವಾ ನಂಬರ್ 6 ಸ್ಲಾಟ್ ಅಲ್ಲಿ ಇವರಿಗೆ ಚಾನ್ಸ್ ಕೊಟ್ರೆ ಶೋರ್ಲಿ ಫೈರ್ ಮಾಡೋದು ಗ್ಯಾರಂಟಿ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದ್ರೆ, ಸೊ RCB ಪ್ಲೇಯಿಂಗ್ 11 ಅಲ್ಲಿ ಸ್ಟ್ರೈಟ್ ಅವೇ ಅಲ್ಲಿ ರಸಿಕ್ದಾರ್ ಸಲಾಂ ಅವರಿಗೆ ಚಾನ್ಸ್ ಕೊಡ್ಲೇಬೇಕು RCB ಮ್ಯಾನೇಜ್ಮೆಂಟ್. ಇಂಪ್ಯಾಕ್ಟ್ ಪ್ಲೇಯರ್ ಅದು ಇದು ಬೇಡವೇ ಬೇಡ ಈ ಪ್ಲೇಯರ್ ಗೆ, ಯಾಕೆಂದ್ರೆ ಸೊ ಆ ಒಂದು ಕ್ಯಾಲಿಬರ್ ಇದೆ. ಲಾಸ್ಟ್ IPL 2024 ಅಲ್ಲಿ ಸೊ ರಸಿಕ್ದಾರ್ ಸಲಾಂ ಅವರು ಫೈರ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ, ಎಸ್ಪೆಷಲಿ ಡೆತ್ ನಲ್ಲಿ. ಇಂಪ್ಯಾಕ್ಟ್ ಪ್ಲೇಯರ್ ಬೇಕು ಅಂದ್ರೆ ಅಲ್ಲಿ ಯಶ್ ದಯಾಲ ಮಾಡ್ಲಿ, ಆದ್ರೆ ರಸಿಕ್ದಾರ್ ಸಲಾಂ ನ ಸ್ಟ್ರೈಟ್ ಅವೇ ಪ್ಲೇಯಿಂಗ್ 11 ಅಲ್ಲಿ ಆಡಿಸಲೇಬೇಕು. ಜಸ್ಟ್ ಸೂಪರ್ಬ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಅಷ್ಟೇ ಇವರು. ಸೊ ಬೆಂಕಿ ಬ್ಯಾಟಿಂಗ್ ಮಾಡ್ತಾರೆ, ಇವರ 6 ಮಾತ್ರ ಕಡಕ್ ಆಗಿರುತ್ತೆ. ಸೊ ಆ ಒಂದು ವಿಡಿಯೋ ನೋಡಿದ್ರೆ ಪ್ರತಿಯೊಬ್ಬ RCB ಫ್ಯಾನ್ಸ್ ಶಾಕ್ ಆಗೋದು ಗ್ಯಾರಂಟಿ. ಆತರ ಬ್ಯಾಟಿಂಗ್ ಮಾಡ್ತಾ ಇದ್ರೆ, ಸೊ ಆ ಒಂದು ರಸಿಕ್ದಾರ್ ಸಲಾಂ ಅವರ ಬ್ಯಾಟಿಂಗ್ ವಿಡಿಯೋ ಬೇಕು ಅಂದ್ರೆ ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ಮಸ್ಟ್ ಅಂಡ್ ಶುಡ್ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಾನು ಆ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದ್ದೀನಿ. ಸೊ ಎಲ್ಲಾ RCB ಫ್ಯಾನ್ಸ್ ಜಾಯ್ನ್ ಆಗಿ ಆ ಒಂದು ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಆ ಒಂದು ವಿಡಿಯೋ ನೋಡಿದ್ರೆ ಸೊ RCB ಫ್ಯಾನ್ಸ್ ನೀವೇ ರಿಕ್ವೆಸ್ಟ್ ಮಾಡ್ತೀರಾ RCB ಮ್ಯಾನೇಜ್ಮೆಂಟ್ ಗೆ ಹೇಗಾದ್ರೂ ಮಾಡಿ ರಸಿಕ್ದಾರ್ ಸಲಾಂ ಅವರಿಗೆ ಪ್ಲೇಯಿಂಗ್ 11 ಅಲ್ಲಿ ಚಾನ್ಸ್ ಕೊಡಿ ಅಂತೇಳಿ. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಸೊ ಕೃಣಾಲ್ ಪಾಂಡ್ಯ ಅವರು ಸೊ ಮುಂಬೈ ಇಂಡಿಯನ್ಸ್ ಅಲ್ಲಿ 2017 ಮತ್ತು 2018 ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು, ಆ ಒಂದು ಪರ್ಫಾರ್ಮೆನ್ಸ್ ಅಲ್ಲಿ ಜಸ್ಟ್ 30% RCB ಗೆ ಈ ವರ್ಷ ಕೊಟ್ರೆ ಸಾಕು ಗುರು. ಇಷ್ಟೆಲ್ಲ RCB ಬೋಲ್ಡ್ ಆಗಿ ನಿರ್ಧಾರ ಮಾಡಿದ್ರೆ ಶೋರ್ಲಿ IPL 2025 ಅಲ್ಲಿ RCB ಟೀಮ್ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗೋದು ಗ್ಯಾರಂಟಿ. ಸೊ RCB ಫ್ಯಾನ್ಸ್ ಮತ್ತು IPL ಫ್ಯಾನ್ಸ್ ನೀವೇನಂತೀರಾ, RCB ಟೀಮ್ IPL 2025 ಅಲ್ಲಿ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗುತ್ತಾ ಅಥವಾ ಇಲ್ಲ? ತಪ್ಪದೆ ಎಲ್ಲಾ IPL ಫ್ಯಾನ್ಸ್ ಮತ್ತು RCB ಫ್ಯಾನ್ಸ್ ಕಮೆಂಟ್ ಮಾಡಿ. ವಿಡಿಯೋನ ಎಲ್ಲಾ RCB ಫ್ಯಾನ್ಸ್ ಗೆ ಬೇಗ ಶೇರ್ ಮಾಡಿ. ಸಿಗೋಣ.